ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ಒಂದ್ಸಾರಿ ನೋಡಿ. ಈ ಒಂದು ವಿಡಿಯೋದಲ್ಲಿ ಕಾಣ್ತಿರುವಂತ ದಂಪತಿಯನ್ನ ನೋಡಿದ್ರೆ ನೀವು ಆದರ್ಶ ದಂಪತಿಗಳು ಅಂತ ಅಂದ್ಕೊಳ್ಬಹುದು. ಆದ್ರೆ ಈ ಒಂದು ಆದರ್ಶ ದಂಪತಿಗಳ ಅಸಲಿ ಕಹಾನಿ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಖಂಡಿತ. ಆಕೆಯ ರೀಲ್ಸ್ ಗಳಲ್ಲಿ ಹೇಳಿರುವಂತೆ ಆಕೆ ನಿಜವಾಗಿಯೂ ಮದುವೆಯಾಗಿ ಗಂಡನ ಸಪೋರ್ಟ್ ನಿಂದ ತುಂಬಾ ಹಣವನ್ನ ಸಂಪಾದನೆ ಮಾಡಿದ್ದಾಳೆ. ಸುಲಭವಾಗಿ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಜನ ಮೂರ್ನು ಬಿಟ್ಟು ನಿಂತ್ಕೊಳ್ತಾರೆ ಎಂಬ ಮಾತಿಗೆ ಈ ದಂಪತಿ ಒಳ್ಳೆ ಉದಾಹರಣೆ ಅಂತಾನೆ ಹೇಳ್ಬಹುದು. ಆನ್ಲೈನ್ ನಲ್ಲಿ ಮಹಿಳೆಯರನ್ನ ನೋಡಿ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಹಣ ಮತ್ತು ಮಾನ ಮರ್ಯಾದೆ ಮಾತ್ರ ಅಲ್ಲ, ಜೀವನವೇ ತಲೆ ಕೆಳಗೆ ಆಗುತ್ತೆ ಅನ್ನೋದಕ್ಕೆ ಇವ್ರ ಕೈಗೆ ಸಿಕ್ಕಿ ಬಿದ್ದವರೇ ಉತ್ತಮ ಉದಾಹರಣೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಇವರಿಬ್ರು ಏನ್ ಮಾಡಿದ್ದಾರೆ, ಈ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಯಾವ ಪತಿ ಪತ್ನಿ ಕೂಡ ಮಾಡದಂತ ನೀಚ ಮತ್ತು ದುಷ್ಕೃತ್ಯದ ಕೆಲಸವನ್ನ ಮಾಡೋದಕ್ಕೆ ಹೇಗ್ ಮುಂದಾದ್ರು, ಅದರಿಂದ ಅವರು ಹೇಗೆಲ್ಲ ಹಣವನ್ನ ಸಂಪಾದನೆ ಮಾಡಿದ್ರು, ಮತ್ತೆ ಕೊನೆಯಲ್ಲಿ ಏನಾಯ್ತು ಅನ್ನೋದನ್ನ ಈ ಮುಂದೆ ತಿಳಿತಾ ಹೋಗೋಣ. ಇದು ನಿಜಕ್ಕೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂತ ಎಲ್ರಿಗೂ ಒಂದು ಪಾಠ ಅಂತಾನೆ ಹೇಳ್ಬಹುದು. ಅದಕ್ಕೂ ಮೊದಲು ಈ ದಂಪತಿಯ ಬಗ್ಗೆ ವಿವರವಾಗಿ ತಿಳಿಯೋಣ. ತೆಲಂಗಾಣ ರಾಜ್ಯದ ಮಂಚೇರಿಯಲ್ ಜಿಲ್ಲೆಯ ಲಕ್ಷರಿಪೇಟೆ ಮೂಲದ ಪೋತು ಶರತ್ ಕುಮಾರ್ ಕರೀಂನಗರದಲ್ಲಿ ನೆಲೆಸಿ ಹಲವು ವ್ಯವಹಾರಗಳನ್ನ ಮಾಡ್ತಿದ್ದ. ಈತನಿಗೆ 2015ರಲ್ಲಿ ಮಂಚೇರಿಯಲ್ ಮೂಲದ ಲಲಿತಾ ಜೊತೆ ಮದುವೆ ಆಗುತ್ತೆ. ಇವ್ರಿಗೆ ಒಬ್ಬ ಮಗ ಮತ್ತು ಮಗಳು ಕೂಡ ಇದ್ದಾರೆ. ಈ ಶರತ್ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ಲಿಲ್ಲ. ಸೀಸನ್ಗೆ ಅನುಗುಣವಾಗಿ ವಿಭಿನ್ನ ವ್ಯವಹಾರಗಳನ್ನ ಮಾಡ್ತಿದ್ದ. ಆದ್ರೆ ಯಾವ ಬಿಸ್ನೆಸ್ ನಲ್ಲೂ ಕೂಡ ಹೆಚ್ಚಿನ ಲಾಭ ಸಿಗ್ತಾ ಇರ್ಲಿಲ್ಲ. ಒಂದ್ಸಾರಿ ಈ ಶರತ್ ಮಾರ್ಬಲ್ ಬಿಸ್ನೆಸ್ ಅನ್ನು ಕೂಡ ಶುರು ಮಾಡ್ದ. ಆದ್ರೆ ಅದರಲ್ಲಿ ಆತನಿಗೆ ಭಾರಿ ನಷ್ಟ ಆಗುತ್ತೆ. ಹೀಗಾಗಿ ಈ ಶರತ್ ಬ್ಯಾಂಕ್ ನಿಂದ ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನ ತಗೊಂಡು ಇಂಟೀರಿಯರ್ ವ್ಯವಹಾರವನ್ನ ಶುರು ಮಾಡ್ತಾನೆ. ಆದ್ರೆ ಅದರಲ್ಲೂ ಕೂಡ ನಷ್ಟವನ್ನ ಎದುರಿಸಬೇಕಾಯಿತು. ಒಂದ್ ಕಡೆ ಬ್ಯಾಂಕ್ ಸಾಲವನ್ನು ಕೂಡ ತೀರಿಸಲಾಗದೆ, ಮತ್ತೊಂದ್ ಕಡೆ ಹೊರಗಿನ ಸಾಲಗಳು ಹೆಚ್ಚಾಗ್ತಿದ್ದಂತೆ ಶರತ್ ಮೇಲೆ ಒತ್ತಡ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಅಂತ ಸಮಯದಲ್ಲಿ ಈ ಶರತ್ಗೆ ಒಂದು ಕೆಟ್ಟ ಆಲೋಚನೆ ಮೂಡುತ್ತೆ. ಅಡ್ಡ ದಾರಿಯಲ್ಲಿ ಹಣವನ್ನ ಸಂಪಾದನೆ ಮಾಡಿದ್ರೆ ಹೆಚ್ಚು ಹಣವನ್ನ ಗಳಿಸಬಹುದು ಅಂತ ಆತ ನಿರ್ಧರಿಸ್ತಾನೆ. ವೀಕ್ಷಕರೇ, ಆ ಒಂದು ಟೈಮಲ್ಲಿ ಆತನ ತಲೆಯಲ್ಲಿ ಮೂಡದಂತ ಆಲೋಚನೆ ಕೇಳಿದ್ರೆ ನಿಜಕ್ಕೂ ನೀವು ಬೆರಗಾಗ್ತೀರಾ. ಯಾಕೆಂದ್ರೆ ಅವನು ತನ್ನದೇ ಹೆಂಡತಿಯನ್ನ ವ್ಯಭಿಚಾರ ಮಾಡೋದಕ್ಕೆ ಒತ್ತಾಯಿಸಬೇಕು ಅಂತ ಆಲೋಚಿಸಿದ್ದ. ಆತ ನೇರವಾಗಿ ಹೋಗಿ ತನ್ನ ಹೆಂಡತಿಯ ಬಳಿ ಈ ಒಂದು ವಿಚಾರವನ್ನು ಹೇಳಿದಾಗ ಆಕೆ ಸ್ವಲ್ಪ ಕೂಡ ಇದ್ರ ವಿರುದ್ಧ ವಿರೋಧ ಮಾಡದೆ ಅದಕ್ಕೆ ಸಂತೋಷದಿಂದನೇ ಒಪ್ಪಿಗೆಯನ್ನ ಕೊಟ್ಟಿದ್ಲು. ಒಂದ್ ಪಕ್ಷ ಆಕೆ ಜಾಗದಲ್ಲಿ ಯಾರಾದ್ರೂ ಒಬ್ಬ ಗುಣವಂತ ಸ್ತ್ರೀ ಇದ್ದಿದ್ರೆ ತನ್ನ ಗಂಡನ ಮೂಳೆ ಮುರಿದು ಮನೆಯಲ್ಲಿ ಕೂರಿಸ್ತಾ ಇದ್ಲು, ಅಥವಾ ತಾನೇ ಸುಧಾ ಒಳ್ಳೆ ದಾರಿಯಲ್ಲಿ ದುಡಿದು ತನ್ನ ಗಂಡನನ್ನ ಸಾಕ್ತಾ ಇದ್ಲು. ಆದ್ರೆ ಲಲಿತಾ ತನ್ನ ಗಂಡ ಹೇಳದಂತ ಮಾತಿಗೆ ಒಪ್ಪಿಗೆಯನ್ನ ಕೊಟ್ಟಿದ್ಲು. ಸಾಲಗಳು ಮತ್ತು ಕಷ್ಟದಿಂದ ಹೊರಬರೋದಕ್ಕೆ ಇವರಿಬ್ರು ವೇಶ್ಯಾವಾಟಿಕೆ ದಾರಿಯನ್ನ ತುಳಿತಾರೆ. ಆದ್ರೆ ಅದನ್ನೇ ಸ್ವಲ್ಪ ಬದಲಾವಣೆ ಮಾಡಿ ಹನಿ ಟ್ರಾಪಿಂಗ್ ವಿಧಾನವನ್ನ ಬಳಸಬೇಕು ಅಂತ ಅವರು ನಿರ್ಧರಿಸ್ತಾರೆ. ಇದು ಒಂದು ರೀತಿ ಬ್ಲಾಕ್ ಮೇಲಿಂಗ್ ವಿಧಾನ. ಇದರಲ್ಲಿ ಲೈಂಗಿಕ ಆತ್ಮೀಯತೆಯನ್ನ ಒಂದು ಆಮಿಷದಂತೆ ಬಳಸಿಕೊಳ್ಳಲಾಗುತ್ತೆ. ಮೊದಲು ಒಬ್ಬ ಬಲಿಪಶುವನ್ನ ಸಂಪರ್ಕ ಮಾಡಿ ನಂತರ ಲೈಂಗಿಕ ಸಂಬಂಧವನ್ನು ಹೊಂದಿ ಅದರ ಫೋಟೋಗಳು ಅಥವಾ ವಿಡಿಯೋಗಳನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡೋದು. ವಾಸ್ತವವಾಗಿ ಹನಿ ಟ್ರಾಪಿಂಗ್ ಎಂಬ ಪದವನ್ನ ಸೈನ್ಯದ ಅಂಡರ್ ಕವರ್ ಕಾರ್ಯಾಚರಣೆಗಳಲ್ಲಿ ಬಳಸಲಾಗ್ತಿತ್ತು. ಆದ್ರೆ ಇವತ್ತಿನ ದಿನಗಳಲ್ಲಿ ಇದು ಕೆಲವರಿಗೆ ಬಿಸ್ನೆಸ್ ಆಗಿ ಬದಲಾಗಿದೆ. ಹೀಗಾಗಿ ಈ ಶರತ್ ಮತ್ತು ಲಲಿತಾ ಹನಿ ಟ್ರಾಪಿಂಗ್ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಇದಕ್ಕಾಗಿ ಇವರು ಸೋಷಿಯಲ್ ಮೀಡಿಯಾ ಎಂಬ ಪ್ಲಾಟ್ಫಾರ್ಮ್ ಅನ್ನು ಕೂಡ ಬಳಸ್ಕೊಂಡ್ರು. ಈ ಲಲಿತಾಳ ರೀಲ್ಸ್ ಗಳನ್ನ ನೋಡದಂತ ಕೆಲವರು ಆಕೆಯನ್ನ ಸೋಷಿಯಲ್ ಮೀಡಿಯಾದ ಮೂಲಕ ಮೆಸೇಜ್ ಮಾಡಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಇವತ್ತು ಸಾಮಾನ್ಯವಾಗಿ ಯಾರಾದ್ರೂ ಮಹಿಳೆ ರೀಲ್ಸ್ ಅಥವಾ ಫೋಟೋಗಳನ್ನ ಹಾಕಿದ್ರೆ 15 ವರ್ಷದ ಹುಡುಗನಿಂದ 65 ವರ್ಷದ ವೃದ್ಧನವರೆಗೂ ಅನೇಕರು ಆಕೆಗೆ ಮೆಸೇಜ್ ಮಾಡ್ತಾರೆ. ಈ ರೀತಿ ಕೆಲವರು ಲಲಿತಾಳಿಗೆ ಮೆಸೇಜ್ ಮಾಡ್ತಾ ಇದ್ರು. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಅವರ ಮೆಸೇಜ್ಗಾಗಿನೇ ಈ ಲಲಿತಾ ಮತ್ತು ಶರತ್ ಬಗ್ಗ ಪಕ್ಷಿಗಳಂತೆ ಕಾಯ್ತಿರ್ತಾರೆ ಅಂತ. ಮೆಸೇಜ್ ಬಂದವರಲ್ಲಿ ಹಣ ಇರೋರು, ಬಿಸಿನೆಸ್ ಅನ್ನ ಮಾಡೋರು ಯಾರಿದ್ದಾರೆ ಅಂತ ಗುರುತು ಮಾಡಿ ಅವ್ರಿಗೆ ಲಲಿತಾ ಉತ್ತರಿಸ್ತಾ ಇದ್ಲು. ನಿಧಾನವಾಗಿ ಸ್ನೇಹ ಬೆಳೆಸಿ ಫೋನ್ ನಂಬರ್ಗಳನ್ನ ಎಕ್ಸ್ಚೇಂಜ್ ಮಾಡಿ ಅವರನ್ನ ತಮ್ಮ ಮನೆಗೆ ಆಹ್ವಾನ ಮಾಡ್ತಿದ್ರು. ಆನ್ಲೈನ್ ನಲ್ಲಿ ಮಹಿಳೆ ಪರಿಚಯ ಆಗಿದ್ದಾಳೆ ಎಂಬ ಕಾರಣಕ್ಕೆ ಹಿಂದೆ ಮುಂದೆ ಕೂಡ ಯೋಚಿಸಿದ ಕೆಲವರು ಅಲ್ಲಿಗೆ ಹೋಗಿ ಲಲಿತಾ ಜೊತೆ ದೈಹಿಕ ಸಂಪರ್ಕವನ್ನ ಹೊಂದ್ತಾ ಇದ್ರು. ಆದ್ರೆ ಅವ್ರಿಗೆ ಗೊತ್ತಿರದಂತ ಸಂಗತಿ ಏನಂದ್ರೆ ಆ ಒಂದು ಸಂದರ್ಭಗಳಲ್ಲಿ ಶರತ್ ಯಾರಿಗೂ ಕೂಡ ಗೊತ್ತಾಗದಂತೆ ವಿಡಿಯೋಗಳನ್ನ ಚಿತ್ರೀಕರಣ ಮಾಡ್ತಿದ್ದ. ಹಣ ಇರೋರು ಮತ್ತು ಬಿಸ್ನೆಸ್ ಅಲ್ಲಿ ಯಶಸ್ವಿ ಆಗಿರೋರ ಪ್ರೊಫೈಲ್ ಕಂಡ್ರೆ ಸಾಕು, ಅವ್ರ ಜೊತೆ ಮಾತನ್ನ ಆರಂಭಿಸಿ ಫೇಕ್ ಲವ್ ಸ್ಟೋರಿಯನ್ನ ಸೃಷ್ಟಿ ಮಾಡಿ ಅವರನ್ನ ತಮ್ಮ ಫ್ಲಾಟ್ಗೆ ಕರೆಸ್ಕೊಂಡು ಸಮಯವನ್ನ ಕಳೀತಾ ಇದ್ರು. ಇದ್ರ ನಡುವೆ ಫ್ಲಾಟ್ಗೆ ಬಂದವರ ಎಲ್ಲಾ ಚಟುವಟಿಕೆಗಳನ್ನು ಕೂಡ ಶರತ್ ಗುಪ್ತವಾಗಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡ್ಕೊಳ್ತಿದ್ದ. ಈ ರೀತಿಯಾಗಿ ಲಲಿತಾ ಬೀಸ್ತಂತ ಬಲೆಗೆ ವಿದ್ಯಾರ್ಥಿಗಳು, ಉದ್ಯಮಿಗಳು ಮತ್ತು ಹಣ ಇರೋರು ಕೂಡ ಸಿಲುಕ್ತಾ ಇದ್ರು. ಮೊದಲು ಅವ್ರ ಜೊತೆ ಆತ್ಮೀಯವಾಗಿ ವರ್ತಿಸಿ ನಂತರ ಲಲಿತಾ ಅವರಿಂದ ಹಣವನ್ನ ವಸೂಲಿ ಮಾಡ್ತಿದ್ಲು. ಒಂದ್ ವೇಳೆ ಅವರು ಹಣವನ್ನ ಕೊಡೋದಕ್ಕೆ ನಿರಾಕರಿಸಿದ್ರೆ ಶರತ್ ತೆಗೆದಿದ್ದಂತ ವಿಡಿಯೋಗಳನ್ನ ತೋರಿಸಿ ಇದನ್ನ ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಿದ್ರು. ಈ ಲಲಿತಾ ಜೊತೆ ಏಕಾಂತವಾಗಿ ಸಮಯವನ್ನ ಕಳೆದು ಅವರು ಮನೆಗೆ ಹಿಂದಿರುಗಿ ಹೋದ ನಂತರ ತಕ್ಷಣ ಶರತ್ ಅವ್ರಿಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆಯನ್ನ ಇಡ್ತಿದ್ದ. ಹಣ ಕೊಡದೇ ಇದ್ರೆ ಈ ವಿಡಿಯೋಗಳನ್ನ ಕುಟುಂಬದವರೆಗೂ ಮತ್ತು ಸ್ನೇಹಿತರಿಗೆ ಕಳಿಸ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದ. ಇದು ಇವರ ಟ್ರಾಪಿಂಗ್ ಸ್ಟೈಲ್. ಇದೇ ವಿಧಾನವನ್ನು ಅನುಸರಿಸಿ ಸುಮಾರು 3-4 ವರ್ಷಗಳ ಕಾಲ ಅವರು 100 ಮಂದಿಯನ್ನ ಟ್ರಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ರು. ಮೊದಲು ಯಾವ ಬಿಸ್ನೆಸ್ ಅನ್ನ ಮಾಡಿದ್ರು ಕೂಡ ನಷ್ಟವನ್ನು ಅನುಭವಿಸ್ತಾ ಇದ್ದಂತ ಶರತ್ಗೆ ಈ ಹನಿ ಟ್ರಾಪಿಂಗ್ ಕೃತ್ಯಗಳು ದೊಡ್ಡ ಲಾಭವನ್ನ ತಂದ್ಕೊಟ್ಟಿದ್ವು.
3-4 ವರ್ಷಗಳಲ್ಲಿ ಇವರು ಗಳಿಸಿದಂತ ಹಣ ಎಷ್ಟು ಗೊತ್ತಾ? ಸುಮಾರು 65 ಲಕ್ಷವನ್ನ ಕೊಟ್ಟು ಜಮೀನನ್ನ ಖರೀದಿ ಮಾಡಿದ್ರು. 10 ಲಕ್ಷ ರೂಪಾಯಿ ಒಂದು ಕಾರನ್ನು ಕೂಡ ಖರೀದಿ ಮಾಡಿದ್ರು. ಇದಲ್ಲದೆ ಫ್ರಿಡ್ಜ್, ಸೋಫಾ, ಎಸಿ ಈ ರೀತಿ ಇತ್ಯಾದಿ ವಸ್ತುಗಳನ್ನು ಕೂಡ ಖರೀದಿ ಮಾಡಿದ್ರು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬೇರೆಯವರ ಜೀವನವನ್ನ ಹಾಳು ಮಾಡಿ ತಮ್ಮ ಜೀವನವನ್ನ ಸುಧಾರಿಸಿಕೊಂಡ್ರು. ಆದ್ರೆ ಸುಲಭವಾಗಿ ಸಿಗುವಂತ ಹಣಕ್ಕೆ ಮಿತಿ ಅನ್ನೋದು ಇರೋದಿಲ್ಲ. ಇನ್ನೂ ಬೇಕು ಎಂಬ ಆಸೆ ಹೆಚ್ಚಾಗಿ ಅದು ಮನುಷ್ಯನನ್ನ ಅಂಧನನ್ನಾಗಿ ಮಾಡುತ್ತೆ. ಹಣದ ಮಾಯೆಯಲ್ಲಿ ಈ ಶರತ್ ಮತ್ತು ಲಲಿತಾ ತಾವು ಮಾಡ್ತಿರೋದು ತಪ್ಪು ಅಂತ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ. ಅದನ್ನ ಅವರು ಮರ್ತಿದ್ರು. ತಮ್ಮನ್ನ ತಡೆಯೋರು ಯಾರೂ ಇಲ್ಲ ಎಂಬ ಅಹಂಕಾರ ಮತ್ತು ಬಂಡ ಧೈರ್ಯ ಇಬ್ಬರಲ್ಲೂ ಕೂಡ ಬೆಳೆದಿತ್ತು. ಆದ್ರೆ ಇದೇ ಬಂಡ ಧೈರ್ಯ ಇವರಿಬ್ಬರನ್ನ ಸಂಕಷ್ಟಕ್ಕೆ ದೊಡ್ತು. ಇವರು ಎಲ್ಲರನ್ನೂ ಕೂಡ ಟ್ರ್ಯಾಪ್ ಮಾಡದಂತೆ ಒಬ್ಬ ಲಾರಿ ಬಿಸ್ನೆಸ್ ಮ್ಯಾನ್ ಅನ್ನು ಕೂಡ ಟ್ರ್ಯಾಪ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಈ ಲಲಿತಾರವರ ಫೋಟೋವನ್ನ ನೋಡದಂತ ಆ ಬಿಸ್ನೆಸ್ ಮ್ಯಾನ್ ಆಕರ್ಷಿತನಾಗಿ ಲಲಿತಾ ಜೊತೆ ಮಾತನ್ನ ಶುರು ಮಾಡಿದ್ದ. ನಂತರ ಎಲ್ಲರಂತೆ ಆಕೆಯೊಂದಿಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ಆಕೆ ಜೊತೆ ಇನ್ನೂ ಕೂಡ ಹತ್ರ ಆಗ್ತಾನೆ. ಆರಂಭದಲ್ಲೇ ಅವನನ್ನ ಬ್ಲಾಕ್ ಮೇಲ್ ಮಾಡದೆ ಅವನಿಂದ ನಿಧಾನವಾಗಿ ಸ್ವಲ್ಪವಾಗಿ ಹಣವನ್ನ ಪಡಿತಾ ಇದ್ರು. ಆಮೇಲೆ ಏಕಾಏಕಿ ಅವನನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಸುಮಾರು 12ರಿಂದ 13 ಲಕ್ಷ ರೂಪಾಯಿವರೆಗೂ ವಸೂಲಿಯನ್ನ ಮಾಡಿದ್ರು. ನಂತರ ಅವನ ಜೊತೆ ಸೌಮ್ಯವಾಗಿ ಮಾತನಾಡಿ ಇನ್ ಮುಂದೆ ಬ್ಲಾಕ್ ಮೇಲ್ ಅನ್ನ ಮಾಡೋದಿಲ್ಲ ಅಂತ ನಂಬಿಸಿ ಮತ್ತೆ ಅವನ ಜೊತೆ ಸಮಯವನ್ನ ಕಳೀತಾ ಇದ್ರು. ಆದ್ರೆ ಈ ಬಿಸ್ನೆಸ್ ಮ್ಯಾನ್ ಮತ್ತೆ ಇವರ ಮೋಸದ ಬಲೆಗೆ ಸಿಲುಕಿ ತೊಂದರೆಗೀಡಾಗ್ತಾ ಇದ್ದ. ಆದ್ರೆ ಈ ಬಾರಿ ಅವರು 5 ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ರು. ಹಣ ಕೊಡದೇ ಇದ್ರೆ ವಿಡಿಯೋಗಳನ್ನ ಇಂಟರ್ನೆಟ್ ನಲ್ಲಿ ಹಾಕ್ತೀವಿ ಅಂತ ಅವರು ಬೆದರಿಸಿದ್ರು. ಕೊನೆಯಲ್ಲಿ ಡಿಮ್ಯಾಂಡ್ ಮಾಡಿದಷ್ಟು ಹಣವನ್ನ ಕೊಡದೇ ಇದ್ರೆ ಅವನನ್ನ ಕೊಲೆ ಮಾಡೋದಾಗಿ ಬೆದರಿಕೆಯನ್ನು ಕೂಡ ಹಾಕ್ತಾರೆ. ಆದ್ರೆ ಇದನ್ನ ಸಹಿಸಲಾರದಂತ ಆ ಬಿಸ್ನೆಸ್ ಮ್ಯಾನ್ ನಡೆದಂತ ಎಲ್ಲಾ ಘಟನೆಯನ್ನು ಕೂಡ ತನ್ನ ಕುಟುಂಬದವರಿಗೆ ಮತ್ತೆ ಸ್ನೇಹಿತರಿಗೆ ಹೇಳ್ಕೊಂಡಿದ್ದ. ನಂತರ ಅವರ ಒತ್ತಾಯದ ಮೇರೆಗೆ ಅವನು ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದ. ನಂತರ 2026 ಜನವರಿ 15ನೇ ತಾರೀಕು ಕರೀಂನಗರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ದಂಪತಿಯನ್ನ ಬಂಧಿಸಲಾಯಿತು. ಇವರ ಮನೆಯಲ್ಲಿ ಮೊಬೈಲ್ ಫೋನ್ಗಳು, ವಿಡಿಯೋಗಳಿಂದ ತುಂಬಿದಂತ ಹಾರ್ಡ್ ಡಿಸ್ಕ್ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹಣ, ಖಾಲಿ ಚೆಕ್ಗಳು ಪತ್ತೆಯಾಗಿದ್ವು. ಈ ಒಂದು ಸಾಕ್ಷ್ಯಗಳ ಆಧಾರದ ಮೇಲೆ ಸಾಧ್ಯವಾದಷ್ಟು ಈ ರೀತಿ ಮೋಸ ಹೋದಂತ ವ್ಯಕ್ತಿಗಳನ್ನ ಸಂಪರ್ಕ ಮಾಡೋದಕ್ಕೆ ಪೊಲೀಸರು ಪ್ರಯತ್ನಿಸ್ತಾರೆ. ಪ್ರಸ್ತುತ ಶರತ್ ಮತ್ತು ಲಲಿತಾ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ವೀಕ್ಷಕರೇ, ಈ ಹನಿ ಟ್ರಾಪಿಂಗ್ ಬಗ್ಗೆ ಜನಕ್ಕೆ ಸರಿಯಾದಂತ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಬಲಿಯಾಗಿರೋರನ್ನ ಮೂರ್ಖರು ಅಥವಾ ಅಜ್ಞಾನಿಗಳು ಅಂತ ಹೇಳ್ತಾರೆ. ಆದರೆ ಇದು ಸಂಪೂರ್ಣ ಸುಳ್ಳು. ಹನಿ ಟ್ರಾಪ್ ನಲ್ಲಿ ಸಿಕ್ಕಾಕೊಳ್ಳೋರಲ್ಲಿ ದೊಡ್ಡ ವ್ಯಾಪಾರಸ್ಥರು, ರಾಜಕಾರಣಿಗಳು, ಹಿರಿಯ ಅಧಿಕಾರಿಗಳು, ಕೆಲವೊಂದ್ಸಾರಿ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಮ್ಮ ರಾಜ್ಯದಲ್ಲೇ ನೀವು ನೋಡಿದ್ದೀರಾ. ಈ ಹನಿ ಟ್ರಾಪ್ಗೆ ಸಿಲ್ಕೋರು ಮೂರ್ಖರು ಅಲ್ಲ ಅಥವಾ ದಡ್ಡ ಕೂಡ ಅಲ್ಲ. ಹನಿ ಟ್ರಾಪ್ ಅನ್ನ ನಡೆಸೋರು ಆ ವ್ಯಕ್ತಿಯ ಹಿನ್ನೆಲೆನ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅವರ ಪ್ರತಿಷ್ಠೆ, ಕುಟುಂಬ, ಸಾಮಾಜಿಕ ಜೀವನ ಎಲ್ಲವನ್ನೂ ಕೂಡ ಟಾರ್ಗೆಟ್ ಮಾಡಲಾಗುತ್ತೆ. ಹಣಕ್ಕಿಂತ ತಮ್ಮ ಮಾನ, ಪ್ರತಿಷ್ಠೆ ಮತ್ತು ಗೌರವನೇ ಮುಖ್ಯ ಅಂತ ಭಯದಿಂದ ಬಲಿಯಾದವರು ಅವರು ಕೇಳಿದಷ್ಟು ಹಣವನ್ನು ಕೊಡೋದಕ್ಕೆ ಸಿದ್ಧರಾಗ್ತಾರೆ. ಒಂದ್ಸಾರಿ ಇವರು ಸಿದ್ಧರಾಗಿ ಮೊದಲ ಪೇಮೆಂಟ್ ಅನ್ನ ಮಾಡಿದ್ರೆ ಅವರು ಹನಿ ಟ್ರಾಪ್ಗೆ ಸಿಕ್ಕಿದ್ರು ಅಂತಾನೆ ಅರ್ಥ. ಇದಕ್ಕೆ ಸಿಕ್ಕಾಕೊಂಡಂತ ಬಹಳಷ್ಟು ಬಲಿಪಶುಗಳು ಮೊದಲ ಪೇಮೆಂಟ್ ನಲ್ಲೇ ಇದು ಎಲ್ಲ ಸರಿಯಾಗುತ್ತೆ ಅಂತ ಭಾವಿಸ್ತಾರೆ. ಆದ್ರೆ ನೀವು ಮೊದಲ ಬಾರಿಗೆ ಅವರಿಗೆ ಹಣ ಕೊಟ್ಟ ತಕ್ಷಣ ನಿಮ್ಮನ್ನ ಸುಲಭವಾಗಿ ಕಂಟ್ರೋಲ್ ಮಾಡಬಹುದು ಎಂಬ ವಿಚಾರ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಮೊದಲ ಬೇಡಿಕೆ ಮಾತ್ರ ಅಲ್ಲ ಮತ್ತು ಕೊನೆದು ಕೂಡ ಅಲ್ಲ. ಇಂಥ ಪ್ರಕರಣಗಳು ಬಹಳ ತಡವಾಗಿ ಬೆಳಕಿಗೆ ಬರ್ತವೆ ಅಥವಾ FIR ಆಗ್ತವೆ. ಏಕೆಂದ್ರೆ ಈಗಾಗಲೇ ಹೇಳದಂತೆ ಅವರು ತಮ್ಮ ಮಾನ, ಮರ್ಯಾದೆ, ಪ್ರತಿಷ್ಠೆಗೆ ಅಂಜಿ ಇಂಥ ವಿಚಾರಗಳು ಹೊರಬಂದ್ರೆ ತಮ್ಮ ಮರ್ಯಾದೆ ಹಾಳಾಗಿ ಹೋಗುತ್ತೆ ಅಂತ ಆಲೋಚಿಸ್ತಾರೆ. ಮತ್ತೆ ಕುಟುಂಬದ ಭಯದಿಂದ ಬಹಳಷ್ಟು ಜನ ಇದನ್ನ ಹೊರಗಡೆ ಎಲ್ಲೂ ಕೂಡ ಹೇಳ್ಕೊಳ್ಳದೆ ಅವರು ಕೇಳಿದಷ್ಟು ಹಣವನ್ನ ಕೊಟ್ಟಿರ್ತಾರೆ. ನಮ್ಮ ಭಾರತದಲ್ಲಿ ವರದಿ ಆಗ್ತಿರುವಂತ ಸೈಬರ್ ಕ್ರೈಮ್ಗಳಲ್ಲಿ 5ರಿಂದ 9% ಪ್ರಕರಣಗಳು ಈ ಲೈಂಗಿಕ ಶೋಷಣೆಗೆ ಸಂಬಂಧಪಟ್ಟಿದ್ದು ಅಂತ NCRB ವರದಿ ಹೇಳುತ್ತೆ. ಕೆಲವು ಗಂಡಸರು ಅತಿಯಾದ ಮೋಹಕ್ಕೆ ಬಿದ್ದು ಈ ರೀತಿಯ ಬಲೆಯಲ್ಲಿ ಸಿಕ್ಕಾಕೊಳ್ತಾರೆ. ಇಂಥ ಹೆಣ್ಮಕ್ಳ ಪ್ರೊಫೈಲ್ಗೆ ಹೋಗಿ ಲೈಕ್ಸ್ ಮತ್ತು ಮೆಸೇಜ್ ಅನ್ನ ಮಾಡಿ ತಮ್ಮ ಗುಂಡಿಯನ್ನ ತಾವೇ ತೋಡ್ಕೊಳ್ತಿದ್ದಾರೆ. ಇನ್ನು ಈ AI ಬಂದ ನಂತರ ಅಂತೂ ಪರಿಸ್ಥಿತಿ ಮತ್ತಷ್ಟು ಭೀಕರವಾಗಿದೆ. ತುಂಬಾ ಜನ ಇದು ನಿಜವಾದ ಮಹಿಳೆ ವಿಡಿಯೋನ ಅಥವಾ AI ನಿಂದ ಮಾಡದಂತ ವಿಡಿಯೋ ಅಂತಾನೂ ಕೂಡ ಗೊತ್ತಿಲ್ಲದೆ ಅವ್ರಿಗೆ ಮೆಸೇಜ್ ಮಾಡಿ ಅವರ ಟ್ರಾಪ್ಗೆ ಬಲಿಯಾಗ್ತಿದ್ದಾರೆ. ವೀಕ್ಷಕರೇ, ಇದು ನಿಮ್ಮೆಲ್ಲರನ್ನು ಕೂಡ ಎಚ್ಚರಿಸೋದಕ್ಕೆ ಮಾಡ್ತಿರುವಂತ ವಿಡಿಯೋ. ನಮ್ಮ ಚಾನೆಲ್ನ ಸೃಜನಶೀಲ ವೀಕ್ಷಕರಾದಂತ ನೀವು ಯಾವುದೇ ಹೆಣ್ಣಿನ ಮೋಹಕ್ಕೆ ಬಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡೋದಾಗ್ಲಿ ಅಥವಾ ಅವ್ರ ಜೊತೆ ಸ್ನೇಹ ಬೆಳೆಸೋದಾಗ್ಲಿ ಮಾಡಿ ಈ ಹನಿ ಟ್ರಾಪಿಂಗ್ ಎಂಬ ದುಷ್ಟ ಜಾಲಕ್ಕೆ ಬಿದ್ದು ನಿಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.